ಸೊ ಫ್ರೆಂಡ್ಸ್, ಆ ವಿಡಿಯೋದಲ್ಲಿ ಅಂದರೆ ಆ ಚಾನಲ್ನಲ್ಲಿ ಹೇಳ್ದಂಗೆ ನಾನು ಶಶಿಕಲಾ ಮೇಡಮ್ ಅವರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಮೆಸೇಜ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಮೆಸೇಜ್ ಹಾಕ್ಬಿಟ್ಟು ಅವ್ರು ಫ್ರೀ ಇದ್ದರೆ ಅಂದರೆ ಕಾಲ್ ಮಾಡಿ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಹಿಂಗೆ ನಾವು ಬಟ್ಟೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವಾಗ ಎಲ್ಲಿ ಬರಬೇಕು ಏನು ಅಂತೇಳಿ ಹೇಳಿ ಆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಿಮಗೆ. ಇನ್ನೊಂದು ಚಾನಲ್ನಲ್ಲಿ ಸುವರ್ಣ ವಿಲೇಜ್ ಲೈಫಲ್ಲಿ ಯಾವುದೇ ಬಟ್ಟೆ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ಸುಮಾರು ದಿನದ ಕಳೆಗಳಿಂದ ಕೊಡಬೇಕು ಅಂದ್ಕೊಂಡಿದ್ದೆ. ನಾನು ಅಕ್ಕನ ಮದುವೆ ಒಳಗನ ಕೊಡಬೇಕು ಅಂತ ಇತ್ತು. ಸೊ ಅವಾಗೆಲ್ಲ ಇಷ್ಟೆಲ್ಲ ಅಂದ್ಕೊಂಡಿರಲಿಲ್ಲ, ಬಟ್ ಕೊಡಬೇಕು ಅನ್ನೋದು ಇತ್ತು ಅಷ್ಟೇ. ಬಟ್ ಇವಾಗ ಒಂದು ತಕ್ಕ ಮಟ್ಟಿಗಿದೆ. ಅಂದರೆ ಈ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆ ಬಟ್ಟೆಗಳೆಲ್ಲವೂ ಸ್ಟಾಕ್ ಇತ್ತಲ್ವ, ಒಂದೊಂದು ಪೀಸ್ ನಾವು ಅದನ್ನು ಕೊಟ್ಟರು ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತೇಳಿ. ಸೊ ಅವು ಕೂಡ ಸುಮ್ಮನೆ ಎಲ್ಲ ಒಳ್ಳೆ ಕ್ವಾಲಿಟಿವೇ ಇರುತ್ತೆ. ಅಂದ್ಕೊಳ್ಳಿ, ಬರೀ ಒಂದು ಟಾಪಿಗೆ 250 ರೂಪಾಯಿ ಅಂತ ಅಂದ್ಕೊಳ್ಳಿ. ಅಷ್ಟು ಟಾಪ್ಗಳನ್ನ ನಾನು ಕೊಡ್ತಾಯಿದ್ದೀನಿ. ಕೊಡಬೇಕು ಅಂತ ಮನಸ್ಸು ಅಷ್ಟೇ. ಸೊ ಮೆಸೇಜ್ ಹಾಕಿ ನೋಡೋಣ ಅವರಿಗೆ. ಅಲ್ಲೇ ಇರೋ ನಂಬರ್ ಕಾಣಿಸ್ತಾನೆ, ಶಶಿಕಲಾ ಅಂತ ಹೇಳಬೇಕು. ನಮಸ್ತೆ ಮೇಡಮ್, ನಾವು ಉತ್ತರ ಕರ್ನಾಟಕದವರು, ಬಾಗಲಕೋಟೆ ಜಿಲ್ಲೆಯಿಂದ. ಯೂಟ್ಯೂಬರ್ ಕೂಡ. ನಾವು ನೆಕ್ಸ್ಟ್ ಮಂತಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ನಿಮ್ಮದು ಲೊಕೇಶನ್ ಕಳಿಸ್ತೀರಾ ಆಶ್ರಮದ್ದು? ನಾವು ಒಂದು ಸತಿ ಬಂದು ಹೋಗಬೇಕು ಅಂತೇಳಿ ನಾವು ಬಟ್ಟೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅನುಪಮ ಫ್ಯಾನ್ ನಾನು. ಸೊ ರಿಪ್ಲೈ ಮಾಡಿ ನನಗೆ. ಡೈಲಿ ನಿಮ್ಮ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಲೈವೆಲ್ಲ ನೋಡ್ತಾ ಇರ್ತೀವಿ. ಅಲ್ಲೇ ಒಂದು ಸತಿ ನಿಮ್ಮ ನಂಬರ್ ಹಾಕಿ ನಾನು ಮೆಸೇಜ್ ಮಾಡಿರಲಿಲ್ಲ ನಿಮಗೆ, ಆಯಿತಾ? ಸೊ ರಿಪ್ಲೈ ಮಾಡಿ. ಕಾಲ್ ಮಾಡ್ಬೋದಾ? ನೀವು ಫ್ರೀ ಇರ್ತೀನಿ ಅಂದರೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ ಮೇಡಮ್. ಸೊ ನಾನು ಮೆಸೇಜ್ ಹಾಕಿದ್ದೀನಿ. ನಾನು ಮೆಸೇಜ್ ಹಾಕಿದ್ದೀನಿ. ಸೊ ನೋಡೋಣ, ಅವರು ಫ್ರೀ ಇದ್ದಾರೆ ಅಂತಂದರೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ. ನನ್ನ ಕೆಲಸ ಅದಾವ, ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಅವೆಲ್ಲ ಅದಾವ. ಇಷ್ಟು ಪ್ಯಾಕಿಂಗ್ ಆಯಿತು, ಮಾಲ್ ಬಂದೈತಿ. ಸೊ ಬೆಳಗ್ಗೆ ಎದ್ದು ನಿನ್ನೆದು ಒಯ್ದಾರ, ಮತ್ತು ಇವನ್ನ ಸಾಯಂಕಾಲ ಒಯ್ಯಬೇಕು ಅಂತೇಳಿ. ಇನ್ನೊಂದು ಮೀಶೋದೊಳಗೆ ಅಪ್ಡೇಟ್ ಬಂದೈತಿ ಫ್ರೆಂಡ್ಸ್. ಏನು ಅಂತ ಅಂದರೆ ಇಲ್ಲಿ ಸ್ಟಾಕ್ ಬಂದೈತಿ. ಸ್ಟಾಕ್ ನನಗೆ ಆಗಲೇ ಅಲ್ಲಿ ತೋರಿಸಿದ್ನಲ್ಲ ಅಷ್ಟು. ಇದು ಇಷ್ಟು ಸ್ಟಾಕ್ ಬಂದೈತೆ, 50 ಪೀಸ್ ಅಷ್ಟು ಬಂದಿದ್ದು. ಇದು ಬ್ಲೂ ಕಲರಲ್ಲಿ ಬಂದೈತಿ ಮತ್ತು ರೆಡ್ ಕಲರಲ್ಲಿ, ಎರಡೇ ಕಲರಲ್ಲಿ ಬಂದಿರೋದು. ಇದರಲ್ಲಿ 25, ಇದರಲ್ಲಿ 25, 50 ಪೀಸ್ ಅಷ್ಟೇ ಬಂದಿರೋದು. ಇನ್ನೊಂದಿಷ್ಟು ನಮ್ಮ ಹೋಲ್ಸೇಲ್ ಕಸ್ಟಮರಿಗೆ ಕಳಿಸ್ಕೊಟ್ಟಿದ್ದೀವಿ. 80 ಪೀಸಲ್ಲಿ ಒಂದು 30 ಪೀಸ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ನಾನು ಆ ಚಾನಲಲ್ಲಿ ಹೇಳೀನಿ. ಮತ್ತು ಇವೇ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಮೂಟೆ ಕಟ್ಟಿದ್ದೀನಿ ನಾನು. ಈ ಮೂಟೆನ ಆಶ್ರಮ ಕೊಡೋಣ ಅಂತ ಅಂದ್ಕೊಂಡು. ಈ ಸಿಂಗಲ್ ಟಾಪ್ ಇದೆ ನೋಡಿ, ಈ ಸಿಂಗಲ್ ಟಾಪ್ ಕೂಡ ಕೊಟ್ಬಿಡೋಣ ಅಂತೇಳಿ. ಒಳ್ಳೆ ಕ್ವಾಲಿಟಿ ಇರುವಂಥದ್ದು. ಅದೇ ಸಿಂಗಲ್ ಆಗಿ ಉಳಿದಿರುವಂಥದ್ದು ಈ ಥರ ಬಟ್ಟೆನ, ಒಳ್ಳೆ ಕ್ವಾಲಿಟಿ ಬಟ್ಟೆ. ಬಟ್ ಸಿಂಗಲ್ ಆಗಿ ಇದ್ರಲ್ಲಿ ಕಲರ್ಸ್ ಬರ್ತಾವಲ್ಲ, ಇವು ಸಿಂಗಲ್ ಆಗಿ ಉಳಿದಿರುವಂಥದ್ದು. ನಾನು ಇವಾಗ ಆಲ್ರೆಡಿ ಇವಾಗ ಸೀರೆ ಬಿಸ್ನೆಸ್ ಮಾಡೋದ್ರಿಂದ ಇದನ್ನ ಸ್ವಲ್ಪ ಕೊಟ್ಬಿಡೋಣ ಅಂತೇಳಿ ಮಾಡ್ತಾ ಸುಮಾರು ದಿನ ಆಯಿತು. ಈಗ ಹೆಂಗೋ ನಾನು ನೆಕ್ಸ್ಟ್ ಮಂತ್ ಬೆಂಗಳೂರು ಹೋಗ್ತಾ ಇದ್ದೀನಲ್ಲ, ಅಮ್ಮನ ಮಾಡಿದ್ರು ಶಶಿಕಲಾ ಮೇಡಮ್ ಅವರಿಗೆ. ಅವ್ರು ಆಲ್ರೆಡಿ ಸಿನಿಮಾದಲ್ಲಿ ಸೀರಿಯಲಲ್ಲಿ ಸಿನಿಮಾ ನಟಿ ಅವರು, ಫುಲ್ ಹೇಳಬೇಕು ಅಂತಂದರೆ. ಸೊ ಅವ್ರಿಗೆ ಹೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ನಮ್ಮ ಮನೆಯೊಳಗಿನ ಎಷ್ಟೋ 1-3 ಮಕ್ಕಳನ್ನ ಲೊಕೇಶನ್ ಹಾಕ್ಯಾರೆ, ಇಲ್ಲ ಮಕ್ಕಳನ್ನ ಲೊಕೇಶನ್ ಹಾಕಿದ್ರಂತೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಕಾಲ್ ಮಾಡೋಣ ಅವರಿಗೆ. ಕಾಲ್ ಮಾಡೋದಾದರೆ ಕಾಲ್ ಮಾಡೋಣ. ಏನಿದು ಮೆಸೇಜ್ ಹಾಕಿದ್ದಾರೆ ನೋಡಿ, ಕಾಲ್ ಮೀ. ಓಕೆ, ಕಾಲ್ ಮೀ. ಓಕೆ ಫ್ರೆಂಡ್ಸ್, ಕಾಲ್ ಮಾಡೋಣ. ಖುಷಿ ಆಯಿತು ಮೇಡಮ್ ಮಾತಾಡಿ. ನಾನು ಸುಮಾರು ದಿವಸದಿಂದ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ, ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ನೀವು ಬಟ್ಟೆ ಅಂಗಡಿನ ಯಾವ ತರ? ಹೌದು ಮೇಡಮ್, ಮೀಶೋದಲ್ಲಿ ವರ್ಕ್ ಮಾಡ್ತೀವಿ ನಾವು, ಮತ್ತು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತೀವಿ. ಮೀಶೋದಲ್ಲಿ ನಾವು ಸೇಲರ್ ಅಕೌಂಟ್ ಇದೆ, ಬಟ್ಟೆ ಬಿಸ್ನೆಸ್ ಮಾಡೋದು. ಸೊ ಅಂದರೆ ತಂಗಿ ಆರ್ ಟಿ ನಗರಲ್ಲಿ ಇರ್ತಾರಲ್ಲ ಬೆಂಗಳೂರಲ್ಲಿ. ಕಂಪ್ನಿ ಅಲ್ಲ ಮೇಡಮ್, ನಾವು ಸೇಲರ್ ಆಗಿ ಅದರಲ್ಲೇ ವರ್ಕ್ ಮಾಡೋದು. ಅಂದರೆ ನಾವು ಸೇಲರ್, ಅದರಲ್ಲಿ ನಾವು ಸೇಲ್ ಮಾಡ್ತೀವಿ. ಅದು ಕಂಪ್ನಿ ಅಂತ ಇರಲ್ಲ ಮೇಡಮ್, ಅದು ಯಾರಾದರೂ ವರ್ಕ್ ಮಾಡ್ಬೋದು.
ಬಟ್ಟೆ ಬಿಸ್ನೆಸ್ ಮಾಡೋರು. ಓ ಹೌದಾ, ಸರಿ ಸರಿ ಸರಿ. ಸೊ ಅದಕ್ಕೆ ನಾವು ಮಕ್ಕಳ ರಜೆಗೆ ಅಂತೇಳಿ ಏಪ್ರಿಲ್ ಒಂದು 6ನೇ ತಾರೀಕು 7ನೇ ತಾರೀಕು ಬರ್ತಾ ಇದ್ವಿ ಬೆಂಗಳೂರಲ್ಲಿ. ಕೊಡೋಣ ಅಂತ ಸುಮಾರು ದಿನ ಅನ್ಕೊಳ್ತಾ ಇದ್ದೆ, ಬಟ್ ನನಗೆ ಅಲ್ಲಿ ಬೆಂಗಳೂರಲ್ಲಿ ಅಷ್ಟು ಏರಿಯಾಗಳೆಲ್ಲ ಗೊತ್ತಿಲ್ಲ ನನಗೆ. ನಿಮ್ಮವ್ರು ಎಲ್ಲಿರೋದು ಇಲ್ಲಿ? ಆಟಿ ನಗರ ಮೇಡಮ್, ಅಲ್ಲ ಆಟಿ ನಗರಲ್ಲಿ ತಂಗಿರೋದು. ಓಕೆ ಓಕೆ ಓಕೆ. ವಿಧಾನಸೌಧ 20 ಕಿಲೋಮೀಟರ್ ಆಗುತ್ತೆ ಆರ್ಟಿ ನಗರಗೂ ಇಲ್ಲಿಗೂ. 26 ಕಿಲೋಮೀಟರ್ ಆಗುತ್ತೆ. 26 ಕಿಲೋಮೀಟರ್ ಮೇಡಮ್. ಹೌದೌದು. ಸರಿ ಮೇಡಮ್, ನಾನು ಬರ್ತೀನಿ ಅಂತ ಅಲ್ಲಿ. ಹಂಗೇನಾದರೂ ಇತ್ತಂದರೆ ಅಲ್ಲಿ ನಾನು ಲೊಕೇಶನ್ ಹಾಕ್ತಾನೆ, ಇಲ್ಲಾಂದರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೇನೆ ನಾನು. ಇಲ್ಲಾಂದರೆ ಹಂಗೆ ನಾನು ಬರಲಿಲ್ಲ ಅಂದರೆ ನಿಮಗೆ ಅಡ್ರೆಸ್ ಕಳಿಸ್ಕೊಟ್ಟಿರ್ತೀರಲ್ಲ, ನಾನು ಪಾರ್ಸಲ್ ಕಳಿಸ್ಕೊಡ್ತೀನಿ ನಾನು. ಊಟ ಆಯ್ತಾ ಮೇಡಮ್? ಹಾಂ ಮೇಡಮ್, ಮಕ್ಕಳು ರಜೆ ಕೊಡ್ತಾ ಇದ್ದಲ್ಲ, ನಾವು ಕೂಡ ಒಂದಿಷ್ಟು ಡೈನಿಂಗ್ ಅವ್ರಿಗೆ ಭೇಟಿ ಆಗಬೇಕಾಗಿದೆ. ಅಲ್ಲಿ ನಾವು ಡೈನಿಂಗ್ ಮಾಡಿಸ್ತೀವಲ್ಲ ಬಟ್ಟೆಗಳನ್ನ. ಹಾಂ ಸರಿ ಮೇಡಮ್, ಅಲ್ಲಿ ಬಂದಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ತಗೊಳ್ಳಿ. ಲಿಂಕ್ ಇವರು ನಮ್ಮ ಇದರಲ್ಲಿ ಮೀಶೋದಲ್ಲಿ ಇದನ್ನ ಕ್ಲಾಸ್ ಕಲಿತಾ ಇರೋದು. ಶಶಿಕಲಾ ಮೇಡಮ್ ಮತ್ತು ವೈಸ್ ಮೆಸೇಜ್ ಕಳಿಸ್ತಿದ್ದಾರೆ ಶಶಿಕಲಾ ಮೇಡಮ್. ಮೀಶೋದಲ್ಲಿ ಸಿಗತ್ತಾ ಇದು? ಯಾವುದು ಲಿಂಕ್ ಹಾಕ್ಬಿಟ್ಟು ಅವ್ರು ಮೀಶೋದಲ್ಲಿ ಸಿಗುತ್ತಾ ಅಂತ ಕೇಳ್ತವ್ರೆ, ನೋಡೋಣ. ಏನಿದು? ಕಾಲು ಮಸಾಜ್ ಏನಾರ ವೇಟಿಂದ ಇರ್ಬೇಕು. ವೇಟಿಂದ. ಸೊ ಇದರ ಲಿಂಕ್ ಕೊಡಿ ಅಂತ ಕೇಳ್ತವ್ರೆ ಅವರು, ನೋಡೋಣ ಸಿಗುತ್ತಾನ ಅಂತೇಳಿ. ಜಿಮ್ಮಿಂದ ಅದ ವಿಚಾರ ಕೆಳ ಇಟ್ಕೊಂಡು ಗೆಟ್ಟಿಂಗ್ ವಿಚಾರ ಇರ್ತದ. ಸೊ ಫ್ರೆಂಡ್ಸ್, ಮಾತಾಡಿನೂ ಆಯಿತು. ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ವಲ್ಲ ಅಂತೇನು ಮಾಡ್ತಾ ಇಲ್ಲ. ಒಬ್ಬರು ನೋಡಿ ಇನ್ನೊಬ್ರು ಮಾಡಲಿ ಅನ್ನೋ ಕಾರಣಕ್ಕೆ ಕಷ್ಟ ಆಗ್ಬಿಟ್ಟೆ, ಏನು ಶೋ ಕೊಡೋಕ್ಕಂತ ನಿಜ ಅಲ್ಲ. ಹೌದಾ? ಇಲ್ಕಲ್ ಸೀರೆ ಪಿಂಕ್ ಕಲರ್ ಕಳಿಸಿ ಮೇಡಮ್, ನೋಡೋಣ ಒಂದು 4 ಫೋಟೋಸ್. ಕಳಿಸಿದೆ. ಮೇಡಮ್ ಈ ಥರ ಇದೆ ಮೀಶೋದಲ್ಲಿ, ನೀವು ಕೇಳಿದ ಪರ್ಟಿಕ್ಯುಲರ್ ಆಗಿ ಇಲ್ಲ, ಅದು ಲಿಂಕ್ ಕಳಿಸಿದ್ದೀನಿ ನೋಡಿ, ಈ ಥರ ಇದೆ. ಅವರು ಇಲ್ಕಲ್ ಸೀರೆ ಪಿಂಕ್ ಕಲರ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಬಟ್ ನನ್ನ ಹತ್ರ ನಾನು ಇಲ್ಕಲ್ ಸೀರೆ ಸೇಲ್ ಮಾಡೋದಿಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ. ನಾನು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ಸೇಲ್ ಮಾಡೋದು. ಇಲ್ಕಲ್ ಸೀರೆ ಸೇಲ್ ಮಾಡಲ್ಲ ಮೇಡಮ್, ನಾವು ಏನಿದ್ರು ಸೆಮಿ ಮೈಸೂರು ಸಿಲ್ಕ್ ಸೇಲ್ ಮಾಡ್ತಾ ಇರೋದು. ಸೀರೆ ಇಲ್ಕಲ್ ಸೀರೆ ಅಂತಂದರೆ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಜಾಸ್ತಿ, 1800 ಈ ರೀತಿ ಇರುತ್ತಲ್ವಾ. ಸೊ ಅದನ್ನು ಮುಂಚೆ ಸೇಲ್ ಮಾಡ್ತಾ ಇದ್ವಿ, ಇವಾಗ ಅಷ್ಟು ಸ್ಟಾಕ್ ಇಲ್ಲ. ಇವಾಗ ರೇಷ್ಮೆ ಕೂಡ ಸಿಗ್ತಾ ಇಲ್ಲ ಅವರಿಗೆ, ಇವಾಗ ಸದ್ಯಕ್ಕೆ ಸೇಲ್ ಮಾಡ್ತಾ ಇರೋದು ಸೆಮಿ ಮೈಸೂರು ಸಿಲ್ಕ್. ಓಕೆ, ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಏನೇನಿಲ್ಲ ಅಂತೇಳಿ. ಇನ್ನು ಡೈನಿಂಗ್ ಅವ್ರು ಕೇಳ್ತಾ ಇದ್ರಲ್ಲ, ಡೈನಿಂಗ್ ಅವ್ರದ್ದು ನಾನು ಮೇಡಮ್ ಇದೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಕಲ್ ಸೀರೆ ಆ ಕಡೆ ಊರಲ್ಲಿ ಉತ್ತರ ಕರ್ನಾಟಕ ಇಲ್ಕಲ್ ಸೀರೆ ವಿತ್ ಪಿಂಕ್ ಸೀರೆ. ಅವ್ರಿಗೆ ಉತ್ತರ ಕರ್ನಾಟಕದ್ದು ಸೀರೆ ಅದು ಸದ್ಯಕ್ಕೆ ಇಲ್ಲ ಮೇಡಮ್, ನಮ್ಮ ಹತ್ರ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ, ಗೊಳಗೊಳದಲ್ಲೇ ಸಿಗುತ್ತೆ. ಅದು ಸದ್ಯಕ್ಕೆ ನನ್ನ ಹತ್ರ ಅದು ಫೋಟೋಸ್ ಕೂಡ ಇಲ್ಲ, ಅದು ಸೀರೆ ಕೂಡ ಸದ್ಯಕ್ಕೆ ನಾನು ಸೇಲ್ ಮಾಡ್ತಾ ಇಲ್ಲ ಮೇಡಮ್ ಅದನ್ನು. ಸೊ ಓಕೆ,
ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಮೆಸೇಜ್ ಜಾಸ್ತಿ ನಾನಿಲ್ಲಿ ಅಂಗಡಿಲಿ ತಗೊಂಡಿರೋದು ಅದು 2 ಪೀಸ್ ತಗೊಂಡಿದ್ದೆ ಅಷ್ಟೇ. 2 ಸಿಕ್ಕಿದ್ದು ಅವತ್ತು ಸೀರೆ ಹುಡ್ಕಕ್ಕೆ ಅಂತ ಹೋಗಿದ್ದಾಗ ನಾನು ಹೇಳಿಲ್ಲ ಅಕ್ಕ ಸೀರೆ ಹುಡ್ಕಕ್ ಬಂದಿದ್ದೀನಿ ಅಂತ ಅನ್ಬಿಟ್ಟು. ಅದೇ ನಿನ್ನ ಹತ್ರ ಈ ಸೀರೆ ಒಂದು ಅಪ್ಲೋಡ್ ಮಾಡಿದ್ನಲ್ಲ ಅದು ಅವಾಗ ಸಿಕ್ಕಿದ್ದದು 2 ಅದು ರಿಟರ್ನ್ ಹೋಗೋದು ಮತ್ತೆ ನನ್ನ ಕೈಗೆ ಬರೋದು, ರಿಟರ್ನ್ ಕೊರಿಯರ್ ಮಾಡೋದು ಮತ್ತೆ ಅದು ರಿಟರ್ನ್ ಬರೋದು ಆಗ್ತಾ ಇದೆ. ಅದು ನಾನು ಇರೋದು ಅಷ್ಟೇನೆ. ನೀನ್ ನಂಬರ್ ಕೇಳಿದ್ರೇನೆ ಕೊಡಲ್ಲ, ಹೇಳು ನನ್ಗೆ ಯಾರು ಗೊತ್ತು ಹೇಳು. ಮತ್ತೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಅವ್ರು ಕರೆದಿದ್ದಾರೆ ಬಾಕ ಹೋಗೋಣ ಅಂತ ಬಿಡಲ್ಲ. ಮತ್ತೆ ಅದೆಲ್ಲ ಹೇಳಿರೋದು ಬಿಡಪ್ಪ ಏನು. ಮತ್ತೆ ಅಲ್ಲಿ ಬಂದಮೇಲೆ ನೀನು ಎಲ್ಲಿ ಕರ್ಕೊಂಡು ಹೋಗೋದೇ ಅಂತ ಏನು ಮಾಡಲಿ ನಾನು. ಸೊ ಫ್ರೆಂಡ್ಸ್, ಇದು ನಮ್ಮ ಹತ್ರ ಕ್ಲಾಸ್ ಕಲಿಯೋರು. ಇನ್ನೂ ನಮ್ಮ ಹತ್ರ ಏನು ಕ್ಲಾಸ್ ಕಲಿತಾವ್ರಲ್ಲ, ನೀವು ಡಿಪಿ ಹಾಕಿರೋ ಸೀರೆ ಪ್ರೈಸ್ ಎಷ್ಟು ಮೇಡಮ್? ಇದೆ ಮೇಡಮ್, ಕ್ವಾಲಿಟಿ ಚೆನ್ನಾಗಿದೆಯಾ, ಸಾಫ್ಟ್ ಇದೆಯಾ? ಹಾಂ ಮೇಡಮ್, ಇದು ಸೆಮಿ ಮೈಸೂರು ಸಿಲ್ಕ್ ಅಲ್ವಾ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತು ಇದು ಕೂಡ ಸಾಫ್ಟ್, ಸಿಕ್ಕಾಪಟ್ಟೆ ಸಾಫ್ಟು. ನಿಮಗೆ ಮೈಸೂರು ಸಿಲ್ಕ್ ಯಾವ ಥರ ಇರುತ್ತೆ, ಈ ಸೀರೆ ಕೂಡ ಅದೇ ಥರ ಫೀಲ್ ಇರುತ್ತೆ. ನಾನು ಹೇಳಿಲ್ಲ ಪ್ಲಸ್ ಸೀರೆ ಬಗ್ಗೆ ಹೆಣ್ಣು ಮಕ್ಕಳ ಹತ್ರ ಡಿಸ್ಕಸ್ ಮಾಡೋಕ್ಕತ್ರ. ಅದು ನನ್ನ ಇನ್ನು ನಮ್ಮದು ಆಗಲಿ ಮೀಶೋ ಲಿಂಕ್ ಕಳಿದೆ ಹೇಳಿ ಅಂತ ಹೇಳಿದ್ದಾರೆ. ಏನಪ್ಪ ಅಂತ ಅಂದರೆ ಇದೆ, ಎಷ್ಟು ಅವ್ರ ಜೊತೆ ಮಾತಾಡೋಣ ಆಯಿತು. ಅಲ್ಲಿರುವಂಥ ಜನಗಳು ಸಿಕ್ಕಾಪಟ್ಟೆ ಇದಿರ್ತಾರೆ, ಅಷ್ಟನ್ನು ಕಂಟ್ರೋಲ್ ಮಾಡ್ತಾರೆ ಅವರು. ಶಶಿಕಲಾ ಮೇಡಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಸೊ ನಾನು ಹೇಳ್ತೀನಿ ಅಂತ ಗುಡ್ ನ್ಯೂಸ್ ಇದೆ, ಬಟ್ ಇವಾಗ ಹೇಳೋದ ಮತ್ತು ಮುಂದೆ ಅದು ಸಂದರ್ಭ ಬಂದಾಗ ಹೇಳೋದ ಅಂತ ಗೊತ್ತಾಗ್ತಿಲ್ಲ. ಸಂದರ್ಭ ಬಂದಾಗ ಹೇಳೋದು ಒಳ್ಳೆಯದು ಅನಿಸುತ್ತೆ, ಯಾಕಂದರೆ ಆ ಗುಡ್ ನ್ಯೂಸ್ ಹೇಳಿದ ಮೇಲೂ ಕೂಡ ಅದೇನಾದ್ರು ಸಕ್ಸಸ್ ಆಗಲಿಲ್ಲ ಅಂದರೆ ಆಮೇಲೆ ನಾನೇ ಜೋಕರ್ ಆಗಿಬಿಡ್ತೀನಿ ವಿಡಿಯೋದಲ್ಲಿ. ನೀವು ಹೇಳಿದ್ದಿ ಮತ್ತು ಇದು ನೀನು ಅಪ್ಡೇಟೇ ಮಾಡಲಿಲ್ಲ ಅಂತ ನೀವು ಕೇಳ್ಕೊಂಡು ಬರ್ತೀರ. ಅದಕ್ಕೋಸ್ಕರ ಅದು ಸಕ್ಸಸ್ ಆಗಲಿ. ಸಕ್ಸಸ್ ಆದಮೇಲೆ ಮತ್ತೆ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀವಿ ಫ್ರೆಂಡ್ಸ್. ಸೀರೆ ಬಗ್ಗೆ ಅಲ್ಲ, ಬೇರೆದು ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಹೇಳಿದೆ ಇನ್ಯಾರ ಹತ್ರ ಹೇಳಿ ನಾನು. ಅದು ಸಂದರ್ಭ ಬರಲಿ. ಒಂದು ಇದನ್ನು ಹೇಳಬೇಕು ಅಂದರೆ, ಒಂದು ನಾನು ರಿಯಾಲಿಟಿ ಶೋಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸೆಲೆಕ್ಟ್ ಕೂಡ ಆಗಿದ್ದೀನಿ. ಬಟ್ ಪರ್ಮಿಷನ್ ಎಲ್ಲರ ಕಡೆಯಿಂದ ಪರ್ಮಿಷನ್ ತೊಗೊಂಡು ಒಪ್ಪಿಗೆ ಇದ್ದರೆ ಮಾತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೋಡೋಣ ಯಾವ ಶೋಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಸೊ ಎಷ್ಟೋ ಒಳ್ಳೆ ಅವಕಾಶ ಫ್ರೆಂಡ್ಸ್ ನನಗೆ ಸಿಗ್ತಾ ಇರೋದು. ಸೊ ನೋಡೋಣ, ಆ ಅವಕಾಶನ ಗೊತ್ತಿಲ್ಲ, ಸಪೋರ್ಟ್ ಮಾಡಿದರೆ ಹೋಗಬೇಕು. ಬಟ್ ಪರಿಸ್ಥಿತಿ ಸಂದರ್ಭ ಕೂಡಿ ಬಂದರೆ ಖಂಡಿತ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಹೋಗಬೇಕು ಅಂತ ಸಿಕ್ಕಾಪಟ್ಟೆ 90% ಐತೆ. 10% ಎಲ್ಲೋ ಮನೆಯಲ್ಲಿ ಅದಕ್ಕೆ ಇದಕ್ಕೆ ಟೈಮು, ಅದು ಬೆಂಗಳೂರಲ್ಲಿ. ಸೊ ಇದು ನಾವಿರೋದು ಇಲ್ಲಿ ಬಾಗಲಕೋಟೆ ಒಳಗೆ. ಸೊ ಈ ರೀತಿ ಐತಲ್ಲ. ಸೊ ಅದಕ್ಕೆ ನೋಡಬೇಕು, ನಮಗೆ ಸಂದರ್ಭ ಅಥವಾ ಅದು ಕೂಡಿ ಬಂದರೆ ಹೋಗಬೇಕು ಅಂತ ಅವಕಾಶ ಪದೇ ಪದೇ ಎಲ್ರಿಗೂ ಸಿಕ್ಕಲ್ಲ. ಅಪರೂಪ ಈ ಅವಕಾಶ. ರಿಯಾಲಿಟಿ ಶೋದಲ್ಲಿ ಎಲ್ರಿಗೂ ಅನಿಸಿರುತ್ತೆ, ಒಂದಲ್ಲ ಒಂದು ಸತಿ ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅಂತೇಳಿ. ಸೊ ನನಗೂ ಕೂಡ ಕನಸಿತ್ತು. ಸುಮಾರು ದಿನಗಳಿಂದ ಎಲ್ಲ ರಿಯಾಲಿಟಿ ಶೋಕ್ಕೂ ನಾನು ಅಪ್ಲೈ ಮಾಡ್ಕೊತಾನೆ ಬಂದೀನಿ. ಬಟ್ ಸುವರ್ಣಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಿತ್ತಲ್ಲ, ಅದಕ್ಕೂ ಕೂಡ ನಾನು ಅಪ್ಲೈ ಮಾಡಿದ್ದೆ. ಸೊ ಇವಾಗ ಅವಕಾಶ ಸಿಕ್ಕೈತಿ. ರಿಯಾಲಿಟಿ ಶೋ ಯಾವುದು ಅಂತೇಳಿ ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಒಪ್ಪಿಗೆ ಕೊಟ್ಟರೆ, ಸೊ ಸಕ್ಸಸ್ ಆದರೆ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೋತೀನಿ ಅಂತೆ. ಅದೇನು ಅಂತ ಹೇಳ್ತೀನಂತೆ ಮುಂದಿನ ದಿನಗಳಲ್ಲಿ. ಒಟ್ಟಿನಲ್ಲಿ ಇದು ಇವಾಗ ಇರೋದು ವಾತಾವರಣ. ಅದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರೋದು. ರಿಯಾಲಿಟಿ ಶೋಗೆ ನಾನು ಹೋಗ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಅದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೀನಲ್ಲ, ಸೊ ಅದು ಒಂದು ಖುಷಿ. ಏನು ಇದರಲ್ಲಿ ಅಷ್ಟು ಯೂಸ್ಫುಲ್ ಆಗಿರೋ ಮಾಹಿತಿ ಏನಿಲ್ಲ ಅನ್ಕೋತೀನಿ. ಏನೋ ಕೇಳ್ತಾ ಇದ್ರಲ್ವಾ ಏನು ಅಂತಂದರೆ, ಇನ್ನು ನಾನು ಒಂದು ಕಮೆಂಟ್ ನೋಡಿದ್ದೆ, ಒಂದು 2-3 ವಿಡಿಯೋ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಅದರಲ್ಲಿ ಒಬ್ರು ಕೇಳಿದ್ದಾರೆ, ರಿಟರ್ನ್ ಬರುತ್ತಲ್ಲ ಶಿಪ್ಪಿಂಗ್ ಚಾರ್ಜ್, ಅದನ್ನು ರಿಟರ್ನ್ ವಾಪಸ್ ನಾವು ಯುಟಿಲೈಸ್ ಮಾಡಿ ತೊಗೊಳಕ್ಕಾಗಲ್ವಾ ಮೇಡಮ್ ಅಂತೇಳಿ. ನನಗೊಂಥರ ಅದು ಅನ್ನಿಸ್ತು, ಯಾಕೆ ಇವರು ಈ ಥರ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಅರ್ಥನೇ ಇಲ್ಲ ಈ ಪ್ರಶ್ನೆಗೆ, ಈ ಕ್ವಶನ್ಗೆ. ಕಮೆಂಟ್ ಈ ಥರ ಯಾಕೆ ಹಾಕಿದ್ರು ಇವರು ಅಂತ ಯೋಚನೆ ಮಾಡ್ತಿದ್ದೆ ನಾನು.
ಈಗ ಅಂತ ಅಂದರೆ ನಾವು ಪೋಸ್ಟಿಗೆ ಹೋಗಿರ್ತೀನಿ, ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವ್ರಿಗೆ ಅರ್ಥ ಅಂದರೆ ಹೊಸ್ದಾಗಿ ಅಲ್ವಾ ಅವ್ರು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹೋಗಿ ನಾವು ಪೋಸ್ಟಿಗೆ ಹೋಗಿ ಒಂದು ಪೋಸ್ಟು ಕಳಿಸ್ಕೊಡ್ತೀವಿ ಅಂತಂದರೆ ಅಲ್ಲಿ ಅದೆಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಏನಾದರೂ ನಮ್ಗೆ ವಾಪಸ್ ಪೋಸ್ಟ್ ಹೋಗಿ ತಲುಪಿದ ಮೇಲೆ ಏನಾದರೂ ಆ ಚಾರ್ಜ್ ಪೋಸ್ಟ್ನವ್ರು ನಮ್ಗೆ ಏನಾದರೂ ಕೊಡ್ತಾರೆ? ಇಲ್ಲ ತಾನೇ. ಇದು ಕೂಡ ಹಾಗೇನೆ. ಇದಕ್ಕೆ ನಮಗೆ ನಾವು ಹೋಗಿ ಹೋಗಿ ಕಸ್ಟಮರ್ಗೆ ಹೋಗಿ ತಲುಪಿ ಅವ್ರಿಗೆ ಇಷ್ಟ ಆಗಿದೆ ನಮ್ಗೆ ರಿಟರ್ನ್ ಕಳಿಸ್ಕೊಟ್ಟಿರ್ತಾರೆ ನೋಡಿ, ಅದನ್ನು ತೊಗೊಂಬಂದು ನಮಗೆ ಕೊಡೋಕ್ಕೆ ಮಧ್ಯದಲ್ಲಿ ಶಿಪ್ಪಿಂಗ್ ಚಾರ್ಜ್ 200 ರೂಪಾಯಿ ಮೀಶೋದ ಕಡೆಯಿಂದ ಕಟ್ಟಾಗುತ್ತೆ. 200ರಿಂದ 250 ರೂಪಾಯಿ ಕಟ್ಟಾಗುತ್ತೆ. ಅದು ತೂಕದ ಮೇಲೆ ಕಟ್ಟಾಗುತ್ತೆ, ವೇಟ್ ಎಷ್ಟೈತಿ ಅಂತ. ನಾವು ವೇಟ್ ಮೇಲೆ ಅವರು ಶಿಪ್ಪಿಂಗ್ ಚಾರ್ಜ್ನ ತೊಗೊತಾರೆ. ಸೊ ಇದು ಆಗಿತ್ತು. ಪಾಪ ಅವರಿಗೆ ಗೊತ್ತಿಲ್ಲ ಈ ಪ್ರಶ್ನೆ ಕೇಳ್ತಾವ್ರೆ ಅನ್ಸುತ್ತೆ. ಯಾವುದೇ ರೀತಿ ಇಲ್ಲಿ ಶಿಪ್ಪಿಂಗ್ ಚಾರ್ಜ್ ಕಟ್ಟಾಗಿದ್ದು ಒಳ್ಳೆ ಟಿಕೆಟ್ ರೈಸ್ ಮಾಡಿ ನಮಗೆ ಅಮೌಂಟನ್ನು ಕ್ಲೈಮ್ ಮಾಡ್ಕೊಳಕ್ಕಾಗಲ್ಲ. ಸೊ ಮೊನ್ನೆ ಒಬ್ಬರು ಇದರಿಂದ ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ರು, ನಿನ್ನೆ ಅನಿಸುತ್ತೆ ಅಥವಾ ಮೊನ್ನೆ ಗೊತ್ತಿಲ್ಲ ನನಗಂತೂ, ನಿನ್ನೆ ಅಥವಾ ಮೊನ್ನೆ ಕಾಲ್ ಮಾಡಿದ್ರು ನನಗೆ. ಕಾಲ್ ಮಾಡಿಬಿಟ್ಟು ಪಾಪ ಅವರಿಗೆ ಆಲ್ರೆಡಿ ಸೇಲ್ ಮಾಡ್ತಾವ್ರೆ. ಅವರು ಸೇಲ್ ಮಾಡಿ ಅರ್ಧಂಬರ್ಧ ಯಾರ ಹತ್ರ ಕ್ಲಾಸ್ ಕಲ್ತಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಇವ್ರು ನೋಡಿಬಿಟ್ಟು ನಾನು ಮಾಡ್ದೆ ಅಂತೇಳಿ, ಬಟ್ ಅವ್ರಿಗೆ ಅಮೌಂಟೇ ಬಂದಿರಲಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲೇ 2 ಸೀರೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. 2 ಸೀರೆ ಕಳಿಸ್ಕೊಟ್ಟು ಅಮೌಂಟ್ ಬಂದಿದೆ ಅಂತ ಮೀಶೋದಲ್ಲಿ ತೋರಿಸ್ತಾ ಇದೆ ಅಂತ ಬ್ಯಾಂಕ್ ಅಕೌಂಟಿಗೆ ಅಮೌಂಟೇ ಬಂದಿಲ್ಲ ಅಂತ. ಪಾಪ ಅವ್ರು ಕಾಲ್ ಮಾಡಿ ಸುಮಾರು ಒಂದು 2-3 ದಿವಸದಿಂದ ಕಾಲ್ ಮಾಡ್ತಾಯಿದ್ರು. ಮತ್ತು ನಿನ್ನೆ ಅವರಿಗೆಲ್ಲ ಮೊನ್ನೆ ಒಟ್ಟಿನಲ್ಲಿ 2 ದಿನದಲ್ಲೇ ಅವ್ರಿಗೆ ಸಮಸ್ಯೆನ ಬಗೆಹರಿಸ್ಕೊಟ್ಟೆ ನಾನು. ಅಂದರೆ ಅಂತ ಏನೋ ನಾನು ತೊಗೊಳಿಲ್ಲ. ಸೊ ಯಾಕಂದರೆ ಅವರೆಲ್ಲರಿಗೂ ಮಾಡ್ತಾಯಿದ್ರು, ಬಟ್ ಇದು ಜಸ್ಟ್ ಇದನ್ನು ಮಾಡಿ ಅದನ್ನು ಹೇಗೆ ಪೆಂಡಿಂಗ್ ಇತ್ತು ಪೇಮೆಂಟು. ಸೊ ಅದು ಹೇಗೆ ಏನು ಅಂತ ಅದನ್ನು ಅವ್ರಿಗೆ ಹೇಳಿದೆ, ಅದನ್ನೆಲ್ಲ ಸರಿ ಮಾಡಿಕೊಂಡ್ರು. ಸೊ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಅವರಿಗೆ ಬಂದೈತೆ. ಸೊ ಸಣ್ಣ ಪುಟ್ಟ ನಾನು ನಿಜ ಹೆಲ್ಪ್ ಮಾಡ್ತೀನಿ. ಸಣ್ಣ ಪುಟ್ಟ ನನ್ನ ಕಡೆಯಿಂದ ಯಾವುದಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತೆ. ಇಷ್ಟು ದೊಡ್ಡದಾಗಿ ಡೈಲಿ ಇದನ್ನು ಮಾಡಿ ಅಂತಂದರೆ ಕಷ್ಟ ಆಗುತ್ತೆ. ಯಾಕೆಂದರೆ ಕೆಲಸ ಇರುತ್ತಲ್ವ, ಅದರಲ್ಲಿ ಮೀಶೋದಲ್ಲಿ ಅಂದರೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಕ್ಯಾಟ್ಲಾಗ್ ಫೋಟೋಸ್ ತೆಗಿಬೇಕು, ವಿಡಿಯೋಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಮತ್ತು ಎಕ್ಸ್ಟ್ರಾ ಸೇಲ್ಸ್ ಫ್ರೆಂಡ್ಸ್. ಅದು ಇಲ್ಲದೆ ಟಿಕೆಟ್ ರೈಸ್ ಮಾಡಬೇಕು. ಅದು ಕೂಡ ಇವಾಗ ಮೀಶೋ ಕ್ಲಾಸ್ ನೀವೇ ಹೇಳ್ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಹೌದು, ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಮುಂಚೆ ಅವ್ರು ಹೇಳ್ಕೊಡ್ತಾ ಇದ್ರಲ್ಲ, ಅವ್ರಿಗೆ ಪ್ರೆಗ್ನೆಂಟ್, ಇವಾಗ ಅವ್ರಿಗೆ ಕಷ್ಟ ಆಗ್ತಾಯಿದೆ ಹೇಳ್ಕೊಡೋದು. ಸೊ ಅದಕ್ಕೋಸ್ಕರ ಅವರೆಲ್ಲವೂ ಮಾಡಿಕೊಟ್ಟಾಯಿತು. ಇನ್ನೊಂದು ತಿಂಗಳಿದೆ ಅಷ್ಟೇ, ಇನ್ನೊಂದು ತಿಂಗಳೂ ಇಲ್ಲ ಅಷ್ಟು ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿ. ಸೊ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಿ, 1 ವಾರದಿಂದ ನಾನು ಹೇಳ್ತಾ ಇರೋದು. ಸೊ ಅವ್ರ ಕಡೆ ಗಮನ ಕೊಡೋದ್ರಿಂದ, ಸೊ ಎಷ್ಟೋ ಕೆಲಸ ಕೂಡ ನನ್ನ ಮೇಲೆ ಇರೋದ್ರಿಂದ ಸೊ ಇದೂ ಲೇಟಾಗಿ 1 ದಿವಸ ಬಿಟ್ಟು 1 ದಿವಸ ಬರ್ತಾಯಿದೆ. ಯಾವಾಗ ಮಾಡ್ತೀನಂತ ನನಗೆ ನೆನಪಿರಲ್ಲ, ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನೆನಪಿರಲ್ಲ ನನಗೆ. ಸೊ ಅಂಥದ್ರಲ್ಲಿ ಸೊ ಇದು ನನಗೆ ಯಾವಾಗಲೂ ಪಟ್ಟಂತ ಬಂತು ಫ್ರೆಂಡ್ಸ್. ನಾನು ಕೊಡ್ಬೇಕು ಅಂದ್ಕೊಂಡಿದ್ದೆ, ಯಾಕೆ ಕೊಡಲಿಲ್ಲ ಅಂತೇಳಿ. ಸೊ ಅದಕ್ಕೆ ವಿಡಿಯೋ ಮಾಡಿ ನಿಮಗೂ ತಿಳಿಸೋಣ ಅಂತ ವಿಡಿಯೋ ಮಾಡಿ ತಿಳಿಸೋ ಉದ್ದೇಶ ಇಷ್ಟೇ. ನಿಮ್ಮ ಕಡೆಯಿಂದನಾದರೂ ಬೇಕಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ ನಾನು. ಅಲ್ಲಿ ಹೋದ್ಮೇಲೆ ಆಶ್ರಮಕ್ಕೆ ಹೋಗಿ ನಾನು ಕೊಟ್ಟ ಆ ವಿಡಿಯೋದಲ್ಲಿ ಹಾಕಿರ್ತೀನಿ ಅವ್ರ ನಂಬರ್ ನಾನು. ಸೊ ನಿಮಗೂ ಸಹಾಯ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಸಹಾಯ ಮಾಡಿ. ಅಲ್ಲಿ ಪರಿಸ್ಥಿತಿ ಏನು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಂತೆ, ಮತ್ತು ವಿಡಿಯೋ ಮುಖಾಂತರ ಕೂಡ ನಿಮ್ಗೆ ತೋರಿಸ್ತೀನಿ ಅಂತ. ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ ಅನ್ನೋದಂತಂದರೆ. ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.